ಸೊ ಮೀನುಗಳು ಕೂಡ ಸಾಕಷ್ಟು ಇದೆ. ಇದೆಲ್ಲ ಮೇಂಟೆನೆನ್ಸ್ ತುಂಬ ಕಷ್ಟ ಆಗೋದಿಲ್ವಾ ಮೇಡಮ್? ಹಂಗೇನು ಅನ್ಸಲ್ಲ ರೀ, ದಿನ ಅದೇ ಮಾಡ್ತಾ ಇರ್ತೀವಲ್ಲ, ಊಟ ಹಾಕೋದು ಮತ್ತಿದು ವಾರಕ್ಕೊಂದ್ಸರಿ ಬಂದು ಕ್ಲೀನ್ ಮಾಡೋರು ಎಲ್ಲ ಬರ್ತಾರೆ ಅದಕ್ಕೆ. ಓಕೆ. ಮೇಜಲ್ಲಿ ಇಟ್ ಇಸ್ ಕಾಯ್ ಫಿಶ್ ಓನ್ಲಿ. ಓಕೆ. ಬಿಕಾಸ್ ಅವ್ರ ನೇಚರಲ್ಲಿ ಹೊರಗಡೆಗೆ ಜಾಸ್ತಿ ಅದೇ ಇರೋಕ್ಕಾಗೋದು. ಸರ್ ಮನೆಯಲ್ಲಿದ್ದಾಗ ಜಾಸ್ತಿ ಈ ಜಾಗಕ್ಕೆ ಬರ್ತಾರಾ? ಓಯಾ, ಅವ್ರು ಇಲ್ಲೇ ಕಟ್ಟೆ ಮೇಲೆನೆ ಕೂತ್ಕೊಳ್ಳೋದು, ಗಾರ್ಡನಿಗೆ ಬಂದು ಇಲ್ಲೇ ಕೂತಿರ್ತಾರೆ. ನಾವು ಅವ್ರಿಗೆ ಹುಡ್ಕೋ ಅವಶ್ಯಕತೆ ಇಲ್ಲ, ಬಂದರೆ ಇಲ್ಲೇ ಗಾರ್ಡನಲ್ಲೇ ಕೂತಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಪೇಪರ್ ಓದೋದು, ಮಾಡ್ತಾರೆ. ಒಂದೊಂದ್ಸರಿ ಯೋಗ ಇಲ್ಲೇ ಮಾಡ್ತಾರೆ ಅವರು. ಯೋಗನೂ ಇಲ್ಲೇ ಮಾಡ್ತಾರೆ. ಓಕೆ. ಪ್ರತಿದಿನ ಯೋಗ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಎಲ್ಲ ಇದೆ. ಸೊ ಗಾರ್ಡನ್ ನೋಡಿದ್ವಿ. ಗಾರ್ಡನ್ನಲ್ಲಿ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಈ ಮನೆಯ ಮಿನಿಸ್ಟರ್ ಹಾಗೆ ಹೋಮ್ ಮಿನಿಸ್ಟರ್ ಅಂತ ಕೂಡ ನೋಡಿದ್ವಿ. ಇವಾಗ ಮನೆ ಒಳಗಡೆ ಹೋಗೋಣ. ಸೊ BC ಪಟೇಲರ ಮನೆಗೆ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಬಸವನ ಕೃಪಾ ಅಂತೇಳಿ ಮನೆಗೆ ಹೆಸರಿರ್ತಕ್ಕಂಥದ್ದು. ಸೊ ಮನೆಗೆ ಎಂಟ್ರಿ ಆದ ತಕ್ಷಣವೇ ಮನೆ ಮುಂದೆನೇ ಎದುರಿಗೆ ನಮಗೆ ಶಿವನ ದರ್ಶನ ಆಗುತ್ತೆ. ಸೊ ಬನ್ನಿ ಶಿವನಿಗೊಂದು ಕೈ ಮುಗಿಯೋಣ. ಸೊ ಮೇಡಮ್, ಈ ದೇವರ ಮನೆ ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ನೀವೊಂದಷ್ಟು ಪ್ಲ್ಯಾನ್ಸ್ ಕೊಟ್ಟಿದ್ರಾ? ನನಗೆ ಸ್ವಲ್ಪ ದೇವ್ರ ಮನೆ ಅಂದರೆ ದೊಡ್ಡದಾಗಿರಬೇಕು. ಏನು ಆಸೆ ಅಂದರೆ ನಮಗೆ ದೇವ್ರು ಇಷ್ಟೆಲ್ಲ ಕೊಟ್ಟಿರ್ತಾನೆ, ನಾವು ಎಲ್ಲರ ಮನೇಲಿ ದೇವ್ರ ಮನೆ ಇಷ್ಟು ಕೊಡ್ತಾರೆ. ದೇವ್ರ ಮನೆ ಸಣ್ಣದು, ನನ್ನ ಪೂಜೆ ಸ್ವಲ್ಪ ಜಾಸ್ತಿ, ಹಂಗಾಗಿ ಎಲ್ಲ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಅಂತೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು.